ವಿಚಾರವಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಅಸಮಾಧಾನ ಇದೆ. ಆ ವಿಚಾರವಾಗಿ ಎಲ್ಲಾ ಸಮಸ್ಯೆಯನ್ನ ಸಿಎಂ ಪಕ್ಷದ ಅಧ್ಯಕ್ಷರು ಬಗೆಹರಿಸುತ್ತಾರೆ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಖಾತೆ ವಿಚಾರವಾಗಿ ಏನೇನು ಅಸಮಾಧಾನ ಇದೆ ಇದನ್ನ ಸಿಎಂ ಮತ್ತು ಪಕ್ಷದ ಅಧ್ಯಕ್ಷರು ಬಗೆಹರಿಸುತ್ತಾರೆ. ಯುಟಿ ಖಾದರ್ ಕೊಟ್ಟಂತಹ ಹೇಳಿಕೆ ಇದು. ಎಲ್ಲಾ ಮಂತ್ರಿಗಳು ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ಜನರ ವಿಶ್ವಾಸವನ್ನ ಗಳಿಸಿ 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಯಾವುದೇ ಅಪೇಕ್ಷೆ ಇಲ್ಲದೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನೇ ಗೊಂದಲಗಳಿದ್ರೂ ಕೂಡ ಅದನ್ನ ಬಗೆಹರಿಸುತ್ತಾರೆ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿರೋದು. ಸಮಸ್ಯೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರನ್ನು ಬಗೆಹರಿಸ್ತಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲ ಮಂತ್ರಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಎಲ್ಲ ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡ ಅಸಮಾಧಾನ ವಿಚಾರ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಅಂತ ಕೆಎನ್ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ. ಆ ಕಾಯಿಲೆಗೆ ಏನೇನು ಔಷಧಿ ಬರುತ್ತೋ ಕಾದು ನೋಡೋಣ. ಬಿಡಿಎ ಬಿಎಂಆರ್ಡಿಎ ಬಿಟ್ಟು ಖಾತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಚಾರ್ಜ್ ವಹಿಸಿಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಖಾತೆ ಖ್ಯಾತೆ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿರೋದು. ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆ ನಾನು ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ. ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುಂದೆ ಬೇರೆಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆ ನಾನು ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ. ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುಂದೆ 4 ರಾಜ್ಯಸಭಾ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ. 4 ನಾಮಪತ್ರಗಳನ್ನ ಚುನಾವಣಾಧಿಕಾರಿ ಅಂಗೀಕರಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್, ಪ್ರೊಫೆಸರ್ ಎಂ ನಾಗರಾಜ್ರಿಂದ ರಾಜ್ಯಸಭಾ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆಗಿದೆ. 4 ಸ್ಥಾನಗಳಿಗೆ 4 ಅಭ್ಯರ್ಥಿಗಳಿಂದಷ್ಟೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಗುರುವಾರ ಅವಿರೋಧ ಆಯ್ಕೆ ಘೋಷಣೆಯಾಗೋ ಸಾಧ್ಯತೆ ಇದೆ. 4 ಅಭ್ಯರ್ಥಿಗಳು ರಾಜ್ಯಸಭಾ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ್ರು. 4 ಸ್ಥಾನಗಳಿದ್ದು 4 ಅಭ್ಯರ್ಥಿಗಳಷ್ಟೇ ನಾಮಪತ್ರ ಸಲ್ಲಿಸಿರೋ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಖಾಲಿ ಇರೋ 4 ರಾಜ್ಯಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಅಂಗೀಕಾರ ಆಗಿದೆ. 4 ಸ್ಥಾನಗಳಿಗೆ 4 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರೋದ್ರಿಂದ ಯಾವುದೇ ಚುನಾವಣಾ ಸ್ಪರ್ಧೆ ಇಲ್ಲದೆ ಸುಲಭವಾಗಿ ಆಯ್ಕೆಯಾಗಲಿದ್ದಾರೆ. ಒಟ್ಟು ಇರುವಂತಹ ಸ್ಥಾನ 4. ಅದಕ್ಕೆ ತಕ್ಕಂತೆ ಮಾತ್ರ ಕಾಂಗ್ರೆಸ್ ಬಿಜೆಪಿ ಪಕ್ಷ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಹಾಗಾಗಿ ಅವಿರೋಧ ಆಯ್ಕೆಯಾಗುವಂತಹ ಸಾಧ್ಯತೆಯೇ ಇದೆ. ನಾಮಪತ್ರ ಅಂಗೀಕಾರ ಆದ ಬೆನ್ನಲ್ಲೇ ಖರ್ಗೆ ಆಸ್ತಿಯ ವಿವರ ಘೋಷಣೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರಾಸ್ತಿ ಸ್ಥಿರಾಸ್ತಿ ಎಷ್ಟು ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯ ಆಸ್ತಿಯ ಡೀಟೇಲ್ ಲಭ್ಯವಾಗಿದೆ. ಖರ್ಗೆಯ ಚರಾಸ್ತಿ 14,94,69,140 ರೂಪಾಯಿ ಮೌಲ್ಯ. ಇನ್ನು ಸ್ಥಿರಾಸ್ತಿ 8,30,96,900 ರೂಪಾಯಿ. 10 ಲಕ್ಷ ಸಾಲವನ್ನ ಹೊಂದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ.
ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರ ಆಸ್ತಿಯ ಲೆಕ್ಕ ಇದು. ಸ್ಥಿರಾಸ್ತಿ ಎಷ್ಟಿದೆ, ಚರಾಸ್ತಿ ಎಷ್ಟಿದೆ, ಎಷ್ಟು ಸಾಲ ಇದೆ, ಅದರ ಡೀಟೇಲ್ಸ್ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ನಾಮಪತ್ರ ಅಂಗೀಕಾರ ಆದ ಬೆನ್ನಲ್ಲೇ ಖರ್ಗೆ ಆಸ್ತಿ ವಿವರ ಘೋಷಣೆ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಆಸ್ತಿ ಲೆಕ್ಕವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಖರ್ಗೆ ಅವರ ಬಳಿ 38,25,000 ಮೌಲ್ಯದ ಚಿನ್ನ, 15,90,000 ಮೌಲ್ಯದ ಬೆಳ್ಳಿ. ಅವರ ಪತ್ನಿ ಬಳಿ ಇರುವಂತಹ ಚಿನ್ನ ಎಷ್ಟು, ಅದರ ಸಂಪೂರ್ಣವಾದ ಲೆಕ್ಕ ಹೊರಬಿದ್ದಿದೆ. 11 ಕೆಜಿ ಬೆಳ್ಳಿಯನ್ನ ಹೊಂದಿದ್ದಾರೆ ಖರ್ಗೆ ಅವರ ಪತ್ನಿ ರಾಧಾಬಾಯಿ. ಸೈಟು, ಜಮೀನು, 3 ಮನೆ, ಇವೆಲ್ಲದರ ಲೆಕ್ಕ ಈಗ ಘೋಷಣೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.